ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನ್ ನಿಮ್ಮ ಪುಷ್ಪ ನಾಗರಾಜ್, ಸ್ಟಾರ್ ಕಮ್ಯುನಿಮಲ್ಸ್. ಎಲ್ರು ಹೇಗಿದ್ದೀರಾ? ನಾನು ಲಾಸ್ಟ್ ಟೈಮ್ ನಿಮ್ಗೆ ನಿಮ್ಮ ಸೋಲ್ಮೇಟ್ ಅಂದ್ರೆ ಯಾರು, ಕಾರ್ಮಿಕ್ ಪಾರ್ಟ್ನರ್ ಯಾರು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಟ್ವಿನ್ ಫ್ಲೇಮ್ ಅಂದ್ರೆ ಏನು ಅಂತ ಗೊತ್ತಾ? ಟ್ವಿನ್ ಫ್ಲೇಮ್ ಅಂತಾರೆ. ಟ್ವಿನ್ ಫ್ಲೇಮ್, ನೀವ್ ನನ್ ಟ್ವಿನ್ ಫ್ಲೇಮಾ ಅರ್ಥ ಮಾಡ್ಕೋಬೇಕಾ? ಸೊ ಟ್ವಿನ್ ಫ್ಲೇಮ್ ಅಂತ ಹೇಳಿದ್ರೆ ನಮ್ಮ ಆತ್ಮದ ಇನ್ನೊಂದು ಭಾಗ ಅಂತಾನೆ ಹೇಳ್ಬೋದು. ಅವರು ಕೂಡ ನಮ್ಮ ಆತ್ಮನ ಒಂದು ಹೇಳ್ತಾರಲ್ಲ, ಏನಂದ್ರೆ ನಮ್ಮ ಕನ್ನಡಿ ಇದ್ದಂಗೆ. ಟ್ವಿನ್ ಫ್ಲೇಮ್ ಅಂದ್ರೆ ನಮ್ಮ ಆತ್ಮನೇ ಎರಡು. ಏನಂದ್ರೆ ನಮಗೆ ಆಪ್ಷನ್ ಇರುತ್ತೆ ನಮ್ಮ ಸೋಲ್ಗೆ. ಸೊ ನಾವು ಒಂದೇ ಟೈಮಲ್ಲಿ ಹುಟ್ಟಿ ನಮ್ಮ ಕರ್ಮಗಳನ್ನ ರಿವೈಸ್ ಮಾಡ್ಕೋಬಹುದು ಅಂತ. ಸೊ ಒಂದೇ ಟೈಮಲ್ಲಿ ಎರಡು ಜನ್ಮಗಳನ್ನ ತಗೋಬಹುದು. ಅದಕ್ಕೆ ಏನಂತಾರೆ, ಟ್ವಿನ್ ಫ್ಲೇಮ್ ಅಂತ ಹೇಳ್ತಾರೆ. ನಮ್ಮ ಆತ್ಮನ ಇನ್ನೊಂದು ಭಾಗಕ್ಕೆ ಟ್ವಿನ್ ಫ್ಲೇಮ್ ಅಂತಾರೆ. ಈ ಟ್ವಿನ್ ಫ್ಲೇಮ್ ಹೇಗೆ ಅಂತ ಹೇಳಿದ್ರೆ, ಅವ್ರು ಬಂದ್ಬಿಟ್ಟು ನಮ್ಮ ಜೀವನದ ಒಂದು ಕನ್ನಡಿ ಇದ್ದಂಗೆ. ಅವ್ರ ಜೊತೆಗಿದ್ರೆ ನಾವೇನಂದ್ರೆ, ಅವ್ರು ನಮ್ಗೆ ಲೈಫ್ ಅಲ್ಲಿ ನಮ್ಗೆ ಸ್ಪಿರಿಚುವಲ್ ಆಗಿರ್ಬೋದು ಎಲ್ಲ ಗೈಡೆನ್ಸ್ ಕೊಡ್ತಾರೆ. ಅವ್ರ ಜೊತೆಗಿದ್ರೆ ನಮ್ಗೆ ಒಂದು ಪಾಸಿಟಿವ್ನೆಸ್ ನ ಫೀಲ್ ಮಾಡಬಹುದು. ಅವ್ರು ನಮ್ ಜೊತೆಗಿದ್ದಾಗ ನಾವೇನಾದ್ರೂ ನಾವು ಅವರು ಒಂದೇ ಅನ್ನೋ ತರ ಫೀಲ್ ಕೊಡ್ತಾರಲ್ಲ, ಅದಕ್ಕೆ ಟ್ವಿನ್ ಫ್ಲೇಮ್ ಅಂತ ಹೇಳ್ತೀವಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನಿಮ್ಮ ಪಾರ್ಟ್ನರ್ ನಿಮ್ಗೆ ಸೋಲ್ಮೇಟಾ, ಕಾರ್ಮಿಕ್ ಪಾರ್ಟ್ನರ್ ಅಥವಾ ಟ್ವಿನ್ ಫ್ಲೇಮ್ ಅಂತ ತಿಳ್ಕೋಬೇಕಾ? ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಒಂದು ರೆಡ್ ಹಾರ್ಟ್ ಕಳ್ಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.